ಮಲೆನಾಡು ಕರಾವಳಿ ಭಾಗದಲ್ಲಿ ಕೆಎಫ್ಡಿಯ ಆತಂಕ. ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಕರಿತೀವಲ್ಲ, ಕೆಎಫ್ಡಿ ಮಂಗನ ಕಾಯಿಲೆ, ಅದರ ಆತಂಕ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಮಿತಿ ಮೀರ್ತಾ ಇದೆ. ಕಾಡಂಚಿನ ಗ್ರಾಮಗಳಲ್ಲಿ ಮಂಗನ ಕಾಯಿಲೆ ಭೀತಿ ಕಾಡ್ತಾ ಇರುವಂಥದ್ದು. ಚಿಕ್ಕಮಗಳೂರಿನಲ್ಲಿ 9 ಪ್ರಕರಣಗಳು ದಾಖಲಾಗಿದ್ದಾವೆ. ಚಿಕ್ಕಮಗಳೂರು ಜಿಲ್ಲೆ ಒಂದರಲ್ಲೇ 9 ಪ್ರಕರಣಗಳು ದಾಖಲಾಗಿದ್ದಾವೆ. ಕೊಪ್ಪ, ಎನ್ಆರ್ಪುರ, ಶೃಂಗೇರಿ ಭಾಗದಲ್ಲಿ ಈ ಸೋಂಕು ಹೆಚ್ಚಾಗಿ ಕಾಣಿಸ್ಕೊಂಡಿರುವಂಥದ್ದು. ಈವರೆಗೂ 9 ಮಂದಿಯಲ್ಲಿ ಕಾಣಿಸಿಕೊಂಡಂತ ಸೋಂಕು. 3 ತಾಲೂಕುಗಳ ಆಸ್ಪತ್ರೆಗಳಲ್ಲಿ ವಿಶೇಷ ವಾರ್ಡ್ಗಳನ್ನು ಕೂಡ ಮಾಡಲಾಗಿದೆ. ಇದಕ್ಕೆ ನಿರ್ದಿಷ್ಟವಾದಂಥ ಚಿಕಿತ್ಸೆ ಅನ್ನುವಂಥದ್ದು ಕೂಡ ಇಲ್ಲ ಕೆಎಫ್ಡಿಗೆ. ಅದರ ಸಿಂಪ್ಟಮ್ಸ್ ಆಧಾರದ ಮೇಲೆ ಚಿಕಿತ್ಸೆಯನ್ನು ಕೊಡ್ತಾ ಹೋಗ್ತಾರೆ. 9 ಮಂದಿಯಲ್ಲಿ 6 ಮಂದಿ ಗುಣಮುಖರಾಗಿದ್ದಾರೆ. ಈಗ ಆಲ್ರೆಡಿ 3ರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಕೆಎಫ್ಡಿ ಪಾಸಿಟಿವ್ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಕಾಡಂಚಿನ ಗ್ರಾಮಗಳಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಆತಂಕ ಪಡದಂತೆ ಸೂಚನೆಯನ್ನು ಕೂಡ ಕೊಡಲಾಗ್ತಾ ಇದೆ. ಯಾವ ರೀತಿಯಾಗಿರಬೇಕು, ಏನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಮಾಡಲಾಗ್ತಾ ಇದೆ. ಕಾಡಿನಲ್ಲಿ ಸತ್ತಿರುವಂತ ಮಂಗಗಳ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಕೆಎಫ್ಡಿ ಸೋಂಕಿತರ ಸಂಪರ್ಕದಲ್ಲಿದ್ದವರ ರಕ್ತದ ಮಾದರಿಯನ್ನ ಕೂಡ ಸಂಗ್ರಹಿಸಲಾಗಿದೆ. ಮನೆ ಮನೆಗೆ ಹೋಗಿ ಅರಿವನ್ನ ಮೂಡಿಸ್ತಾ ಇರುವಂಥದ್ದು ಸಿಬ್ಬಂದಿ. ಏನ್ ಮಾಡಬೇಕು, ಬಂದಂಥ ಸಂದರ್ಭದಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಮಾಹಿತಿಯನ್ನು ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಇದೆಲ್ಲದ್ರ ಬಗ್ಗೆನೂ ಕೂಡ ಅರಣ್ಯ ಇಲಾಖೆ, ಆರೋಗ್ಯ ಇಲಾಖೆ ಜಂಟಿಯಾಗಿ ಆ ಕಾಡಂಚಿನ ಗ್ರಾಮಗಳಿರ್ತಾವಲ್ಲ ಅವರಿಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಯೋಗಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗಿ, ಚಿಕ್ಕಮಗಳೂರು ಒಂದರಲ್ಲೇ 9 ಪ್ರಕರಣಗಳು ದಾಖಲಾಗಿರುವಂಥದ್ದು. ಸೊ ಯಾವ ರೀತಿಯಾಗಿ ಜಾಗೃತಿ, ಅರಿವು ಮತ್ತು ಒಂದ್ ಕಡೆ ಟ್ರೀಟ್ಮೆಂಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಲಾಗ್ತದೆ, ಹಾಗೆ ಟ್ರ್ಯಾಕ್ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಏನು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದ ಕಾಡಂಚಿನ ಗ್ರಾಮಗಳಲ್ಲಿ ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ತಲೆದೋರ್ತಕ್ಕಂಥ ಒಂದೇ ಒಂದು ಸಮಸ್ಯೆ ಅಂತಂದ್ರೆ ಅದು ಕೆಎಫ್ಡಿ ಮಂಗನ ಕಾಯಿಲೆಯ ಭೀತಿ ಅಂತಕ್ಕಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಈ ಒಂದು ಏನು ನಿರ್ದಿಷ್ಟವಾದ ಔಷಧಿ ಇಲ್ಲದ ಒಂದು ಕಾಯಿಲೆ ಮಲೆನಾಡಿಗರ ಜೀವನವನ್ನ ಪ್ರತಿನಿತ್ಯ ಭಯದ ವಾತಾವರಣದಲ್ಲಿಯೇ ಕಳೆಯುವಂತೆ ಮಾಡ್ತಕ್ಕಂಥದ್ದು. ಯಾಕಂತಂದ್ರೆ ಪ್ರತಿ ವರ್ಷ ಬೇಸಿಗೆ ಆರಂಭವಾದ ಬಳಿಕ ತನ್ನ ಕಬಂಧ ಬಾಹುವನ್ನ ವ್ಯಾಪಿಸ್ತಾ ಇದ್ದಂತಹ ಮಂಗನ ಕಾಯಿಲೆ ಈ ಬಾರಿ ಚಳಿಗಾಲದಲ್ಲಿಯೇ ಆರಂಭಿಸಿರ್ತಕ್ಕಂಥದ್ದು. ಯಾಕಂದ್ರೆ ಡಿಸೆಂಬರ್ನಿಂದಲೇ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಈಗಾಗಲೇ ಕೆಎಫ್ಡಿ ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಚಿಕ್ಕಮಗಳೂರು ಜಿಲ್ಲೆನಲ್ಲಿ 9 ಜನರಲ್ಲಿ ಕೆಎಫ್ಡಿ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದು, ಅದರಲ್ಲಿ ಈಗಾಗಲೇ 6 ಜನ ಗುಣಮುಖರಾಗಿದ್ದಾರೆ. ಇನ್ನ 3 ಇನ್ನು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರ್ತಕ್ಕಂಥ ಕಾಡಂಚಿನ ಗ್ರಾಮಗಳು ಅಂದ್ರೆ ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಕಾಡಂಚಿನ ಗ್ರಾಮಗಳಲ್ಲಿ ಈ ಒಂದು ಮಂಗನ ಕಾಯಿಲೆಯ ಭೀತಿ ಪ್ರತಿ ವರ್ಷ ಕೂಡ ಏನು ಕಾಡ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷ ಕೂಡ ನಮ್ಮ ಜೊತೆ ಚಿಕ್ಕಮಗಳೂರಿನ DHO ಆಗಿರುವಂತ ಡಾಕ್ಟರ್ ಅಶ್ವಥ್ ಬಾಬು ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಚಿಕ್ಕಮಗಳೂರು ಒಂದರಲ್ಲೇ 9 ಪ್ರಕರಣ ದಾಖಲಾಗಿರೋದು, ಹೇಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಮತ್ತು ಒಂದ್ ಕಡೆ ಅರಿವನ್ನು ಮೂಡಿಸುವಂತ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡ್ತಾ ಇದೆ? ನಮ್ಮ ಜಿಲ್ಲೆಯಲ್ಲಿ ಇದುವರೆಗೆ 9 ಕೇಸು ರಿಪೋರ್ಟ್ ಆಗಿದೆ. ಔಟ್ ಆಫ್ 9 ಕೇಸಲ್ಲಿ 6 ಕೇಸು ಡಿಸ್ಚಾರ್ಜ್ ಆಗಿದೆ, 3 ಕೇಸು ನಮ್ಮ ಆಕ್ಟಿವ್ ಕೇಸ್ ಇದೆ, 3 ಕೇಸು ಕೂಡ ಸ್ಟೇಬಲ್ ಇದೆ. ಅದರಲ್ಲಿ 1 ಪೀಡಿಯಾಟ್ರಿಕ್ ಕೇಸ್ ಇದೆ. ಎಲ್ಲಾ ಕೇಸುಗಳನ್ನ ಸ್ಟೇಬಲ್ ಆಗಿದ್ರೆ ನಾವು ಕೊಪ್ಪದಲ್ಲಿ ಒಂದು ಕೆಎಫ್ಡಿ ಇದಕ್ಕೆ ನಿಂತನೇ ಒಂದು ವಾರ್ಡ್ ಅನ್ನ ಮಾಡ್ಕೊಂಡಿದೀವಿ, 10 ಬೆಡ್. ಯಾವುದೇ ಪೇಷಂಟ್ ಪಾಸಿಟಿವ್ ಅಂತ ಬಂದ ತಕ್ಷಣ ಇರೆಸ್ಪೆಕ್ಟಿವ್ ಅವರು ಚೆನ್ನಾಗಿದ್ರು ಕೂಡ ನಾವು ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಅನ್ನ ಮಾಡ್ತಾ ಇದೀವಿ. ಇದು ಟ್ರೀಟ್ಮೆಂಟ್ ಪಾರ್ಟ್ ಆದ್ರೆ ಪ್ರಿವೆನ್ಷನ್ ಪಾರ್ಟ್ ಅಲ್ಲಿ ಹಳ್ಳಿಗೂ ಕೂಡ ನಾವು ಗ್ರಾಮಸ್ಥರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ, ಡ್ಯಾಪಾ ಕಾಡು ಜನಗೆ ಹೋಗ್ತಾ ಇದಾರೆ ಅವ್ರಿಗೆ ಆಯಲ್ ಕೊಡುವಂತದ್ದು, ಮತ್ತೆ ಸರ್ವೆಲೆನ್ಸ್ ಅಂತ ಹೇಳ್ತೀವಿ. ಈ ಸರ್ವೆಲೆನ್ಸ್ ನಾವು ನೀಟಾಗಿ ಕಣ್ಗಾವಲನ್ನ ನಾವು ನೀಟಾಗಿ ಇಟ್ಟಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಅಂತ ಏನು ಪ್ರಾಬ್ಲಮ್ ಏನೂ ಆಗ್ತಾ ಇಲ್ಲ. ಬಟ್ ಇದು ಸೀಸನ್ ಆಗಿರೋದ್ರಿಂದ ಈ ಕೇಸ್ಗಳು ಬರ್ತಾ ಇರುತ್ತೆ. ಬಟ್ ಯಾವುದೇ ತರದ್ದು ಕಾಂಪ್ಲಿಕೇಶನ್ ಆಗದಂಗೆ ನೋಡ್ಕೊಳ್ಳಿಕ್ಕೆ ಏನೇನು ಕ್ರಮ ತಗೊಳ್ಬೇಕೋ ಎಲ್ಲನೂ ಕೂಡ ನಾವು ತಗೊಳ್ತಾ ಇದೀವಿ. ಈ ಸೋಂಕು ಬಂದಾಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತಲ್ವಾ, ಅದನ್ನ ಹೇಗೆ ಟ್ರ್ಯಾಕ್ ಮಾಡ್ತಾ ಇದ್ದೀರಾ ಅಂತ? ಇದು ಒಬ್ಬರಿಂದ ಒಬ್ರಿಗೆ ಹರಡುವಂಥದ್ದಲ್ಲ. ಓಕೆ. ಇದು ಟಿಕ್ ಅಂತ ಇರುತ್ತೆ. ಟಿಕ್ ಇಂದ ಮನುಷ್ಯ ಕಾಡ್ಗೆ ಹೋದಾಗ ಆ ಟಿಕ್ ಅವನಿಗೆ ಅಂಟಿಕೊಂಡು ಬರುವಂತದ್ದು. ಈಗ ಮನುಷ್ಯನಿಗೆ ಒಬ್ಬನಿಗೆ ಜ್ವರ ಬಂದಿದೆ, ವೈರಲ್ ಫೀವರ್, ದಟ್ ಇಸ್ ವೈರಲ್ ಫೀವರ್. ಈ ವೈರಲ್ ಫೀವರ್ ಅವನು ಇನ್ನೊಬ್ಬ ಮನೆಯಲ್ಲಿ ಅಕ್ಕ ತಂಗಿ ಯಾರ ಜೊತೆ ಇದ್ರೂ ಕೂಡ ಅವ್ರಿಗೆ ಇದು ಯಾವ ಮುಖಾಂತರ ಹರಡಲ್ಲ. ಓಕೆ ಓಕೆ. ಸೊ ಅಂದ್ರೆ ಅವರಿಗೂ ಕೂಡ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೀರಾ, ಏನಾಗ್ಬೋದು ಏನು ಎತ್ತ, ಅದ್ರ ಜೊತೆಗೆ ನೀವೇನ್ ಮಾಡಬೇಕು ಅಂತ. ಅಂದ್ರೆ
ಮೇನ್ ಆಗಿ ಆ ಕಾಡಂಚಿನ ಗ್ರಾಮಗಳಲ್ಲಿ ಇರುವಂತವರು ಕೂಡ ಸ್ವಲ್ಪ ಅಲರ್ಟ್ ಆಗಿರ್ಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ. ಹೌದು ಸರ್, ಹೌದು. ಅವರ ಅಲ್ಲಿ ಜನಗಳು ಕೂಡ ತುಂಬಾನೇ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೊಪ್ಪ, ಶೃಂಗೇರಿ, ಎನ್ನಾರ್ಪುರ ಓಕೆ ಈ ಒಂದು ಆ ತಾಲೂಕುಗಳಲ್ಲಿ ಮಾತ್ರ ನಮಗೆ ಆತರ ಒಂದು ಸಮಸ್ಯೆ ಇರುವಂತದ್ದು. ಬಯಲ್ಸೀಮೆಯಲ್ಲಿ ಆ ತರ ಸಮಸ್ಯೆ ಏನಿಲ್ಲ ನನಗೆ. ಸೊ ನಾವು ಏನೇನ್ ಕ್ರಮ ತಗೋಬೇಕು ಎಲ್ಲ ತಗೊಂಡಿದೀವಿ. ಜನನು ಕೂಡ ಸ್ಪಂದಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಅಶ್ವಥ್ ಬಾಬು ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತಷ್ಟು ಸುದ್ದಿ